ನಮಸ್ಕಾರ ಎಲ್ರಿಗೂ, ನಾನು ಚಿಕ್ಕಮಗಳೂರು. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಸ್ವಿಟ್ಜರ್ಲ್ಯಾಂಡ್ ಬಗ್ಗೆ. ತುಂಬಾ ಜನ ಡ್ರೈವರ್ಸ್ ಕೇಳ್ತಾರೆ, ಡ್ರೈವರ್ಸ್ಗೆ ಏನಾದ್ರು ಜಾಬ್ಸ್ ಇದೆ ಸ್ವಿಟ್ಜರ್ಲ್ಯಾಂಡ್ ಬಗ್ಗೆ ಅಂತೇಳಿ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತೀನಿ. ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನೆಲ್ಲ ಡ್ರೈವಿಂಗ್ ವೇಕೆನ್ಸೀಸ್ ಇದೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ. ಅದಾದ್ಮೇಲೆ ಬಂದ್ಬಿಟ್ಟು ಏನೆಲ್ಲ ನಿಮಗೆ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಮತ್ತೆ ಸೊ ಯಾವ್ದು ನಿಮಗೆ ಜೆನ್ಯೂನ್ ವೆಬ್ಸೈಟ್ ನಿಮಗೆ ಅಪ್ಲೈ ಮಾಡಿದ್ರೆ ಜಾಬ್ ಸಿಗೋ ಸಾಧ್ಯತೆ ಇರುತ್ತೆ ಅಂತೇಳಿ ಫುಲ್ ಡೀಟೇಲ್ ಈ ವಿಡಿಯೋದಲ್ಲಿ ನೋಡೋಣ, ಸರಿನಾ? ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಹೊಸದಾಗಿ ಯಾರು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಒಂದು ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ, ಸರಿನಾ? ಫಸ್ಟ್ ಬಂದ್ಬಿಟ್ಟು ಡ್ರೈವರ್ ಏನೇನು ಮಿನಿಮಮ್ ನೀವು ಕ್ವಾಲಿಫಿಕೇಶನ್ ಬೇಕು ಅಂದ್ರೆ, ಸೊ ನಿಮಗೆ ಎಜುಕೇಶನ್ ಬಂದು 10th ಇಲ್ಲ 12th ಮುಗಿದ್ರೆ ಖಂಡಿತ ಹೋಗ್ಬೋದು. ಮತ್ತೆ IELTS ಎಲ್ಲ ಅವಶ್ಯಕತೆ ಇಲ್ಲ. ಸೊ ನೀವು ಮ್ಯಾನೇಜ್ ಮಾಡೋ ಲೆವೆಲ್ ಇಂಗ್ಲೀಷ್ ಬಂದ್ರೆ ಸೊ ಖಂಡಿತ ನೀವು ರೀಚ್ ಆಗ್ಬೋದು, ಸರಿನಾ? ಅದಾದ್ಮೇಲೆ ಬಂದ್ಬಿಟ್ಟು ಕ್ವಾಲಿಫಿಕೇಶನ್ ಹೇಳ್ದಂಗೆ 10th 12th ಏನು ಮುಗಿಸಿದ್ರು ಆಗ್ಬೋದು. ಏಜ್ ಬಂದ್ಬಿಟ್ಟು ನಿಮಗೆ 55 ಇಲ್ಲಾಂದ್ರೆ 50 ಇಯರ್ಸ್ ಇಂದ ಕೆಳಗಿದ್ರೆ ಮಾತ್ರ ಅಪ್ಲೈ ಮಾಡೋದಕ್ಕೆ ಮೇಲೆ ಸೊ ತಗೊಳ್ತಾ ಇಲ್ಲ, ಸರಿನಾ? ಸೊ ಮಿನಿಮಮ್ ಸ್ಯಾಲ್ರಿ ಬಂದ್ಬಿಟ್ಟು ನಿಮಗೆ 56,000ದಿಂದ 77,000 ಇದೆ. ಅದು ಸ್ವಿಟ್ಜರ್ಲ್ಯಾಂಡ್ CH ಅಂತ ಹೇಳ್ತೀವಲ್ಲ, ಸೊ ಅದ್ರ ವ್ಯಾಲ್ಯೂ, ಸರಿನಾ? ಇದು ಇಯರ್ಲಿ ನಾನು ಹೇಳ್ತಾ ಇದ್ದೀನಿ, ಮಂತ್ಲಿ ನಿಮಗೆ 4 to 5,000 ಬರುತ್ತೆ. ನಿಮಗೆ 3 to 4 lakhs ವರೆಗೆ ಆರಾಮಾಗಿ ಅರ್ನ್ ಮಾಡ್ಬೋದು, ಅಷ್ಟು ಇದೆ. ಮತ್ತೆ ಲಿವಿಂಗ್ ಕಾಸ್ಟ್ ಎಲ್ಲ ಜಾಸ್ತಿ. ಬಟ್ ಡ್ರೈವಿಂಗ್ ಜಾಬ್ ಅಂದರೆ ಸೊ ಆಲ್ಮೋಸ್ಟ್ ನಿಮಗೆ ಎಂಪ್ಲಾಯೀಸ್ ಬಂದ್ಬಿಟ್ಟು ಅಕಾಮಿಡೇಷನ್ ಎಲ್ಲ ಕೊಡ್ತಾರೆ, ಹಾಗಾಗಿ ನೀವು ತುಂಬ ಸೇವಿಂಗ್ಸ್ ಮಾಡ್ಬೋದು, ಸರಿನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನೆಲ್ಲ ನಿಮಗೆ ಮೈನ್ ನಿಮಗೆ ವೆಬ್ಸೈಟ್ಸ್ ನಾನು ನಿಮಗೆ ಫ್ಲಾಶ್ ಮಾಡ್ತೀನಿ, ಅದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲಾಂದರೆ ನೀವು ನೋಟ್ ಮಾಡ್ಕೊಳ್ಳಿ, ಸರಿನಾ? ಸೊ ನಾವು ಏನೆಲ್ಲ ವೆಬ್ಸೈಟ್ ಕೊಡ್ತೀನಿ, ಸೊ ಅದಕ್ಕೆ ಅಪ್ಲೈ ಮಾಡಬೇಕಾದ್ರೆ ನೀವು ಮೈನ್ ಬಂದ್ಬಿಟ್ಟು ಇರೋ ಫಾರ್ಮೆಟಲ್ಲಿ CV ಮತ್ತು ಕವರ್ ಲೆಟ್ರು ಮತ್ತು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್, ಯಾಕೆಂದರೆ ಡ್ರೈವರ್ ಜಾಬ್ ಆಗಿರೋದ್ರಿಂದ ನಿಮಗೆ ಸೊ ಡ್ರೈವಿಂಗ್ ಲೈಸೆನ್ಸ್ ನೀವು ಅಟ್ಯಾಚ್ ಮಾಡಿ ನೀವು ಕಳಿಸಿ. ಸೊ ಇಂಡಿಯನ್ ಲೈಸೆನ್ಸ್ ಅಕ್ಸೆಪ್ಟ್ ಆಗುತ್ತೆ. ಇಂಡಿಯನ್ ಲೈಸೆನ್ಸ್ ಹೆವಿ ಮಾಡಿದರೆ ಸೊ ಅದು ನೀವು ಖಂಡಿತ ಅಕ್ಸೆಪ್ಟ್. ಅಲ್ಲಿಗೆ ಹೋದ್ಮೇಲೆ ನೀವು ಟ್ರೈನಿಂಗ್ ಅವರು ಕೊಡ್ತಾರೆ, ಅಲ್ಲಿ ಹೋಗಿ ಟ್ರಯಲ್ ಕೊಟ್ಟು ಕಂಪ್ನಿ ಕಡೆಯಿಂದ ಪ್ರೊವೈಡ್ ಮಾಡ್ತಾರೆ. ಟ್ರಯಲ್ ಕೊಟ್ಟು ನೀವು ಡ್ರೈವಿಂಗ್ ಲೈಸೆನ್ಸು ಸೊ ಅಲ್ಲಿದ್ದು ಖಂಡಿತ ನೀವು ತಗೊಳ್ಬೋದು. ಸೊ ಹಾಗಾಗಿ ಸೊ ಇಂಡಿಯನ್ ಲೈಸೆನ್ಸ್ ಇದ್ದರೆ ಸಾಕು, ನೀವು ಖಂಡಿತ ನೀವು ಅಪ್ಲೈ ಮಾಡ್ಬೋದು. ಸೊ ಹಾಗಾಗಿ ಬಂದ್ಬಿಟ್ಟು ನಾನು ಕೂಡ ವೆಬ್ಸೈಟಲ್ಲೆಲ್ಲ ಬಂದ್ಬಿಟ್ಟು ನೀಟಾಗಿ ನೀವು ಇರೋ ಫಾರ್ಮೆಟ CV ಮತ್ತು ಕವರ್ ಲೆಟರ್, ಅದಾದ್ಮೇಲೆ ಡ್ರೈವಿಂಗ್ ಲೈಸೆನ್ಸ್ ಮರಿಬೇಡಿ. ಸೊ ಅದು 3 ನೀವು ಅಪ್ಲೋಡ್ ಮಾಡ್ತಾನೆ ಬನ್ನಿ. ಸೊ ಅದಾದ್ಮೇಲೆ ಅಪ್ಲೈ ಮಾಡಬೇಕಾದ್ರೆ ಸೊ ಏನೆಲ್ಲ ಅವರು ವೀಸಾ ಸ್ಪಾನ್ಸರ್ಶಿಪ್ ಕೊಡ್ತಾರೆ ಅಂತ ಅದು ಮೇನ್ ಚೆಕ್ ಮಾಡ್ಕೊಳ್ಳಿ. ಮತ್ತು ಸ್ಯಾಲ್ರೀಸ್ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಮತ್ತು ಫುಡ್ ಆ್ಯಂಡ್ ಅಕಾಮಿಡೇಷನ್ ಅವ್ರು ಪ್ರೊವೈಡ್ ಮಾಡ್ತಾ ಇದ್ದಾರಾ, ಸೊ ಅದೆಲ್ಲ ಚೆಕ್ ಮಾಡ್ಕೊಂಡು ನಿಮಗೆ ಓಕೆ ಅಂತ ಅನ್ಸಿದ್ರೆ ಮಾತ್ರ ನೀವು ಅಪ್ಲೈ ಮಾಡಿ. ಸುಮ್ಮನೆ ಎಲ್ಲದಕ್ಕೂ ರ್ಯಾಂಡಮ್ ನೀವು ಅಪ್ಲೈ ಮಾಡಿಬಿಡಿ. ಕೆಲವು ಲೋಕಲ್ ಹೈರಿಂಗ್ ಎಲ್ಲ ಇರುತ್ತೆ, ಸೊ ಆಗ ಅದೆಲ್ಲ ರೆಸ್ಪಾಂಡ್ ಮಾಡಲ್ಲ, ಅದಕ್ಕೋಸ್ಕರ ಹೇಳ್ತೇನೆ. ಸೊ ಯಾವುದೆಲ್ಲ ಡ್ರೈವರ್ಸ್ ನೀವು ಅಪ್ಲೈ ಮಾಡ್ಬೋದು ಅಂದರೆ, ಟ್ಯಾಕ್ಸಿ ಡ್ರೈವರ್ ನೀವು ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಖಂಡಿತ ನೀವು ಟ್ರೈ ಮಾಡೋ, ಮತ್ತು ಕಾರ್ ಡ್ರೈವರು, ಸೊ ಸಪ್ರೇಟ್ ಪ್ರೈವೇಟ್ ಇರುತ್ತಲ್ಲ ಮನೇಲೆಲ್ಲ ಆ ಥರ, ಅದು ಕಾರ್ ಡ್ರೈವರ್. ಮತ್ತು ಟ್ರಕ್ ಡ್ರೈವರಿಗೆ ಒಂದು ಸಿಕ್ಕಾಪಟ್ಟೆ ಓಪನಿಂಗ್ಸ್ ಇದೆ. ಸೊ ನೀವೇನಾದರೂ ಸೊ ಹೆವಿಯಾಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಖಂಡಿತ ನೀವು ಸೊ ಅಪ್ಲೈ ಮಾಡ್ಬೋದು. ತುಂಬ ಓಪನಿಂಗ್ಸ್ ಇದೆ, ಮತ್ತು ಸ್ಯಾಲ್ರಿ ತುಂಬ ಚೆನ್ನಾಗಿದೆ, ಸರಿನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನೆಲ್ಲ ನಿಮಗೆ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ಮೇನ್ ಬೇಕು ಅಂದರೆ, ಸೊ ನೀವು ನಾನು ಮುಂಚೆಲೇ ಹೇಳ್ದಂಗೆ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತೆ, ಮತ್ತು ಪಾಸ್ಪೋರ್ಟ್ ಅಟ್ಲೀಸ್ಟ್ ನಿಮ್ಗೆ 6 months ವ್ಯಾಲಿಡ್ ಇರಬೇಕು ನೀವು ಅಪ್ಲೈ ಮಾಡಬೇಕಾದ್ರೆ. ಮತ್ತು ಫೋಟೋಸ್, ಅದು ಸ್ವಿಟ್ಜರ್ಲ್ಯಾಂಡ್ ಫಾರ್ಮೆಟ್ ಫೋಟೋಸ್ ಅಂದರೆ ನಿಮಗೆ ಬರುತ್ತೆ, ಇಲ್ಲ ನೀವು ಖಂಡಿತ ಇದು ಸ್ಟುಡಿಯೋದಲ್ಲಿ ಹೋದ್ರು ಸಹ ನೀವು ತಕ್ಕೊಡ್ತಾರೆ, ಸರಿನಾ? ಮತ್ತು ವರ್ಕ್ ಪರ್ಮಿಟ್ ಮತ್ತು ಟ್ರಾವೆಲ್ ಇನ್ಶೂರೆನ್ಸು. ಸೊ ಇದೆಲ್ಲ ರಿಕ್ವೈರ್ ಡಾಕ್ಯುಮೆಂಟ್ಸ್ ಎಲ್ಲ ಏನಂತಂದರೆ, ಇದು ಸದ್ಯಕ್ಕೆ ಅವಶ್ಯಕತೆ ಇಲ್ಲ. ನೀವು ಮೇಯ್ನ್ ಏನಂದರೆ ನೀವು ವರ್ಕ್ ಪರ್ಮಿಟ್ ತಗೊಳ್ಳಿಕ್ಕೆ ನೀವು ಟ್ರೈ ಮಾಡಿ. ಫಸ್ಟ್ ನೀವು ನಾವು ಕೊಡೋ ವೆಬ್ಸೈಟಿಗೆಲ್ಲ ಬಂದ್ಬಿಟ್ಟು ಡೈಲಿ ಒಂದು 10 ಅಪ್ಲಿಕೇಶನ್ ಆಗ್ತಾ ಹೋದರೆ ಖಂಡಿತ ನಿಮಗೆ ಒಂದು 2 to 3 months ಜಾಬ್ ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಬಂದ್ಬಿಟ್ಟು ಮೇನ್ ಫೋಕಸ್ ನೀವು ಜಾಬ್ ಆಫರ್ ಲೆಟರ್ ತಗೊಳ್ಳಿಕ್ಕೆ ನೋಡಿ. ಸೊ ಅದಾದಮೇಲೆ ಸೊ ವೀಸಾ ಹೇಗೆ ಅಪ್ಲೈ ಮಾಡೋದು, ಕೆಲವು ಕಂಪ್ನಿ ಎಲ್ಲ ಅವರಾಗೆ ಡೈರೆಕ್ಟ್ ಅಪ್ಲೈ ಮಾಡ್ತಾರೆ, ಹಾಗಾಗಿ ತಲೆ ಕೆಡಿಸ್ಕೊಳಂಗಿಲ್ಲ, ಸರಿನಾ? ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ ನಿಮ್ಗೆ ಏನೋ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ನಾನು ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋ ಸಿಗೋಣ. ಬೈ, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.